ಪ್ರತಿ ಸಲ ಐಪಿಎಲ್ ಆರಂಭಕ್ಕೂ ಮುನ್ನ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳು ಕಾಯೋದು ಹರಾಜು ಪ್ರಕ್ರಿಯೆಗಾಗಿ. ಯಾಕಂದ್ರೆ ಯಾವ ಆಟಗಾರರು ಆಕ್ಷನ್ಗೆ ಬರ್ತಾರೆ, ಎಷ್ಟು ಬಿಡ್ ಆಗುತ್ತೆ, ಯಾವ ತಂಡಕ್ಕೆ ಜಾಯ್ನ್ ಆಗ್ತಾರೆ ಅನ್ನೋದನ್ನ ನೋಡೋಕೆ. ಸೊ 18ನೇ ಆವೃತ್ತಿ ಐಪಿಎಲ್ಗೂ ಕೂಡ ಬಿಸಿಸಿಐ ಈಗ ಪ್ರಿಪರೇಷನ್ ಅನ್ನು ಆರಂಭಿಸಿದೆ. ಮೆಗಾ ಹರಾಜಿನ ಕುರಿತು ಚರ್ಚೆ ಮಾಡೋಕೆ ಶೀಘ್ರದಲ್ಲೇ ಸಭೆ ಕೂಡ ನಡೆಯಲಿದೆ. ಈಗಾಗಲೇ ಫ್ರಾಂಚೈಸಿಗಳು ತಮ್ಮ ಬೇಡಿಕೆಗಳ ಪಟ್ಟಿಯನ್ನ ಸಭೆಗೂ ಮುನ್ನವೇ ಬಿಸಿಸಿಐಗೆ ಸಲ್ಲಿಸಿವೆ. ಮೆಗಾ ಹರಾಜಿಗೆ ಮಾಡಬೇಕಾದ ಬದಲಾವಣೆಗಳ ಕುರಿತು ಈ ಸಭೆಯಲ್ಲಿ ಚರ್ಚಿಸುವ ಸಾಧ್ಯತೆ ಇದೆ. ಹಾಗಾಗಿ ಹರಾಜಿಗೂ ಮೊದಲು ಆಟಗಾರರ ರಿಟೈನ್ ಮತ್ತು ಪರ್ಸ್ ಮೊತ್ತ ಮತ್ತು ಹರಾಜಿನ ಸ್ವರೂಪ, ನಿಯಮಗಳ ಬಗ್ಗೆ ಫ್ರಾಂಚೈಸಿಗಳು ಪಟ್ಟಿ ಸಲ್ಲಿಸಿವೆ. ಸೊ ಫ್ರಾಂಚೈಸಿಗಳು ಮುಂದಿಟ್ಟಿರುವ ಬೇಡಿಕೆಗಳು ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಐಪಿಎಲ್ ಹರಾಜುಗಳನ್ನ ಪ್ರತಿ 3 ವರ್ಷಕ್ಕೆ ನಡೆಸೋದ್ರ ಬದಲಿಗೆ 5 ವರ್ಷಗಳಿಗೆ ಒಮ್ಮೆ ಆಯೋಜನೆ ಮಾಡಬೇಕು ಅಂತ ಕೆಲ ಫ್ರಾಂಚೈಸಿಗಳು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣ ಆಟಗಾರರ ಮೇಲೆ ಹೆಚ್ಚಿನ ಮೊತ್ತದ ಹೂಡಿಕೆ ಮಾಡೋಕೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು. ದೀರ್ಘ ಅಂತರದ ಕಾರಣ ಇರೋದ್ರಿಂದ ಯುವ ಆಟಗಾರರನ್ನ ಸಿದ್ಧಪಡಿಸೋಕೆ ತಂಡಗಳಿಗೆ ಸಮಯ ಸಿಗುತ್ತೆ. ಹಾಗೆ ಪ್ರತಿ ಫ್ರಾಂಚೈಸಿಗೆ ಗರಿಷ್ಠ 4 ಆಟಗಾರರನ್ನ ಮಾತ್ರ ಉಳಿಸಿಕೊಳ್ಳಲು ಅವಕಾಶವಿದೆ ಎಂದು ಬಿಸಿಸಿಐ ಈ ಹಿಂದೆ ಸ್ಪಷ್ಟಪಡಿಸಿದೆ. ಆದರೆ ಈ ಬಗ್ಗೆ ಕೆಲ ತಂಡಗಳಿಗೆ ಅಸಮಾಧಾನ ಇದೆ. 4ರ ಬದಲಿಗೆ 8 ಆಟಗಾರರ ರಿಟೈನ್ಗೆ ಬೇಡಿಕೆ ಇಟ್ಟಿವೆ. ಇದಲ್ಲದೆ 4 ರಿಂದ 6 ಆಟಗಾರರನ್ನ ಉಳಿಸಿಕೊಳ್ಳೋಕೆ ಅವಕಾಶ ನೀಡಬೇಕು ಅಂತ ಬಿಸಿಸಿಐಗೆ ಮನವಿಯನ್ನು ಸಲ್ಲಿಸಿವೆ. ಮತ್ತೊಂದು ಕಡೆ ಫ್ರಾಂಚೈಸಿಯೊಬ್ಬರ ಸಿಇಒ ತಂಡಗಳು ಹರಾಜಿಗೂ ಮುನ್ನ ಒಬ್ಬನೇ ಆಟಗಾರನನ್ನ ಮಾತ್ರ ಉಳಿಸಿಕೊಳ್ಬೇಕು, ಅದು ಕೂಡ ಕ್ಯಾಪ್ಟನ್ ಆಗಿರಬೇಕು. ಉಳಿದ ಆಟಗಾರರನ್ನ ಉಳಿಸಿಕೊಳ್ಳಲು ಆರ್ಟಿಎಂ ಅಂದ್ರೆ ರೈಟ್ ಟು ಮ್ಯಾಚ್ ಆಯ್ಕೆಗೆ ಅನುಮತಿ ನೀಡಬೇಕು ಎಂದಿದ್ದಾರೆ. ಅಷ್ಟಕ್ಕೂ ಈ ಆರ್ಟಿಎಂ ಅಂದ್ರೆ ಏನು ಅಂದ್ರೆ ಪ್ಲೇಯರ್ಗಳನ್ನ ಆಯ್ಕೆ ಮಾಡಿ ಹರಾಜಿಗೆ ಬಿಡುವ ವಿಧಾನ ಇದು. ಫಾರ್ ಎಕ್ಸಾಂಪಲ್, RCB ತಂಡ ವಿರಾಟ್ ಕೊಹ್ಲಿ ಅವರನ್ನ ಆರ್ಟಿಎಂನಲ್ಲಿ ಆಯ್ಕೆ ಮಾಡಿದೆ ಅನ್ಕೊಳ್ಳಿ. ಆದರೂ ಕೂಡ ಕೊಹ್ಲಿ ಹೆಸರು ಹರಾಜಿನಲ್ಲಿ ಇರುತ್ತೆ. ಯಾವುದೇ ಫ್ರಾಂಚೈಸಿ ಎಷ್ಟು ಬೇಕಾದರೂ ಬಿಡ್ ಮಾಡಬಹುದು. ಫೈನಲಿ ಯಾವುದೋ ಒಂದು ತಂಡ ಕೊಹ್ಲಿ ಅವರನ್ನ 20 ಕೋಟಿಗೆ ಖರೀದಿ ಮಾಡಿದ್ರೆ ಅಷ್ಟು ಮೊತ್ತವನ್ನು ನಾವು ನೀಡ್ತೇವೆ ಅಂತ RCB ತಂಡವೇ ವಿರಾಟ್ ಅವರನ್ನ ಉಳಿಸಿಕೊಳ್ಬಹುದು. ಇಂತಹ 8 ಆಟಗಾರರಿಗೆ ಆಯ್ಕೆಗಳಾಗಿ ಅವಕಾಶವನ್ನು ಕೊಡಬೇಕು ಅಂತ ಫ್ರಾಂಚೈಸಿಗಳು ಬೇಡಿಕೆಯನ್ನು ಇಟ್ಟಿವೆ. ಐಪಿಎಲ್ನಲ್ಲಿ ಬಹುತೇಕ ಫ್ರಾಂಚೈಸಿಗಳು ಮೆಗಾ ಹರಾಜಿಗೂ ಮುನ್ನ ಈ ಆಯ್ಕೆ ನೀಡುವಂತೆ ಬಿಸಿಸಿಐಗೆ ಮನವಿಯನ್ನು ಸಲ್ಲಿಕೆ ಮಾಡಿವೆ. ಇದಕ್ಕೆ ಮುಖ್ಯ ಕಾರಣ ರಿಟೈರ್ ಆಟಗಾರರ ಸಂಖ್ಯೆ ಕಡಿಮೆ ಇರೋದು. ಅಂದ್ರೆ ಮೆಗಾ ಹರಾಜಿಗೂ ಮುನ್ನ ಕೇವಲ 4 ಆಟಗಾರರನ್ನ ಉಳಿಸಿಕೊಳ್ಳಲು ಅವಕಾಶ ನೀಡಿದ್ರೆ ಉಳಿದ 21 ಆಟಗಾರರನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಇದರಿಂದ ಮೆಗಾ ಹರಾಜಿನ ಬಳಿಕ ಇಡೀ ತಂಡ ಬದಲಾವಣೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅದರಲ್ಲೂ ಒಂದು ತಂಡದ ಪ್ಲೇಯಿಂಗ್ 11ನಲ್ಲಿ ಮಹತ್ವದ ಬದಲಾವಣೆಗಳೇ ಆಗುತ್ತೆ. ಇದೇ ಕಾರಣಕ್ಕೆ ಹೆಚ್ಚು ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಳ್ಳೋಕೆ ಈ ಬೇಡಿಕೆಯನ್ನ ಇಟ್ಟಿವೆ. ಐಪಿಎಲ್ 2025ರ ಸಿದ್ಧತೆಗಳು ಶುರುವಾದ ಬೆನ್ನಲ್ಲೇ ಆರ್ಟಿಎಂ ಆಯ್ಕೆ ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ. 2018ರ ಮೆಗಾ ಹರಾಜಿನ ವೇಳೆ ಈ ನಿಯಮವನ್ನು ಪರಿಚಯಿಸಲಾಗುತ್ತೆ. ಈ ವೇಳೆ 3 ಆಟಗಾರರ ಮೇಲೆ ಆರ್ಟಿಎಂ ಆಯ್ಕೆ ಬಳಸಲು ಅವಕಾಶ ನೀಡಲಾಗಿತ್ತು. ಆದರೆ 2022ರಲ್ಲಿ ನಡೆದ ಮೆಗಾ ಹರಾಜಿನ ವೇಳೆ ಈ ನಿಯಮವನ್ನು ತೆಗೆದುಹಾಕಲಾಗಿತ್ತು. ಇದಕ್ಕೆ ಕಾರಣ 2 ಹೊಸ ತಂಡಗಳ ಸೇರ್ಪಡೆ. ಅಂದ್ರೆ ಗುಜರಾತ್ ಟೈಟನ್ಸ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಹರಾಜಿನಲ್ಲಿ ಕಾಣಿಸಿಕೊಂಡಿದ್ರಿಂದ ಈ ನಿಯಮವನ್ನು ಬಳಸಲಾಗಿರಲಿಲ್ಲ. ಆದರೆ ಈ ಬಾರಿಯ ಐಪಿಎಲ್ ಮೆಗಾ ಹರಾಜಿಗೂ ಮುನ್ನ ಆರ್ಟಿಎಂ ಆಯ್ಕೆಗಾಗಿ ಫ್ರಾಂಚೈಸಿಗಳು ಮನವಿ ಮಾಡಿವೆ. ಹೀಗಾಗಿ ಐಪಿಎಲ್ 2025ರ ಮೆಗಾ ಹರಾಜಿನಲ್ಲಿ ಆರ್ಟಿಎಂ ಆಯ್ಕೆ ಮತ್ತೆ ಬಂದರೂ ಕೂಡ ಅಚ್ಚರಿ ಪಡಬೇಕಿಲ್ಲ.